Hello students, welcome to Parivartan Physics. Hope you all are doing good. See, ಈಗ ಸ್ವಲ್ಪ ಡೇಸ್ ಹಿಂದ್ಗಡೆ I had made an analysis of KCET physics and chapter wise weightage for second PUC syllabus, right? Second PUC syllabus related ನಾವು chapter wise weightage ಗಳನ್ನು ನೋಡ್ಕೊಂಡಿದ್ವಿ. Most repeated concepts ಯಾವ ಅಂತ ನೋಡ್ಕೊಂಡಿದ್ವಿ, most important concepts ಯಾವ ಅಂತ ಹೇಳಿ ಒಂದು ಲಿಸ್ಟ್ ನಾವು ನೋಡ್ಕೊಂಡಿದ್ವಿ, right? ಸೊ ಅಲ್ಲಿ ನಾ ಸೆಕೆಂಡ್ ಇಯರ್ ಕಾನ್ಸೆಪ್ಟ್ಸ್ ಮೇಲೆ ಸೆಕೆಂಡ್ ಇಯರ್ ಸಿಲೆಬಸ್ ಮೇಲೆ ಮಾತ್ರ ನಾನು ಅಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಮೆನಿ ಆಫ್ ಯು ಕಮೆಂಟೆಡ್ to do the same thing on the first year syllabus also. So this video is going to be on purely first year syllabus. Clear? See, ಈಗ ನೋಡ್ರಿ at this point of time, ಈಗ ಏನು ನಾವು ಅದೀವಿ ಈ ಟೈಮ್ ಒಳಗೆ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಹೂ ಆರ್ ದ ಆಸ್ಪೈರೆಂಟ್ಸ್ ಆಫ್ KCET 2024 ಅಂದ್ರೆ ಈಗ ಸೆಕೆಂಡ್ ಇಯರ್ ಪ್ರೆಸೆಂಟ್ಲಿ ಯಾರದಿರಿ, ಈಗ ನಮ್ಗೆ ಬಹಳಷ್ಟು ಜನರ ಮೆಂಟಾಲಿಟಿ ಹೆಂಗಾಗಿರ್ತೈತ್ರಿ, ಫಸ್ಟ್ ಇಯರ್ದು ನಮಗೆ ಈಗ ಏನೂ ನೆನಪಿಲ್ಲ, ಅದನ್ನೆಲ್ಲ ಓದೋದು ಬಿಡಪ್ಪ, ಮತ್ತೊಮ್ಮೆ ನಮಗೆ ಅದು ಆಗೋದಿಲ್ಲ. ಓಕೆ, ಈ ಮೆಂಟಾಲಿಟಿ ಬಿಟ್ಬಿಡ್ರಿ, ರೈಟ್? ಈಗ ನಾ ಏನು ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಲಾಸ್ಟಿಗೆ ಹೇಳ್ತೀನಿ, ಆ ಕಾನ್ಸೆಪ್ಟ್ಸ್ಗಳನ್ನ ನೀವು ಮಾಡಿ ಹೋಗ್ರಿ. ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಫ್ರಮ್ ಯು. ಕಡಿಮೆ ಟೈಮ್ ಒಳಗೆ ನೀವು ಅದನ್ನು ಪ್ರಿಪೇರ್ ಆಗ್ಬೋದು. ಯು ಕ್ಯಾನ್ ರೀಗೇನ್ ದೋಸ್ ಥಿಂಗ್ಸ್. ಆ ಕಾನ್ಸೆಪ್ಟ್ಸ್ಗಳನ್ನ ನೀವು ಮಾಡ್ಕೊಂಡು ಹೋಗ್ರಿ. ಇಟ್ ವಿಲ್ ಶ್ಯೂರ್ಲಿ ಬಿ ಫ್ರೂಟ್ಫುಲ್ ಫಾರ್ ಯು, ರೈಟ್? ಸೊ ನಮಗೆ ಈಗ ಫಸ್ಟ್ ಇಯರ್ದು ನೆನಪಿರಂಗಿಲ್ಲ, ಅದೇಲ್ ಮಾಡೋದು, ಸೆಕೆಂಡ್ ಇಯರ್ದು ಅಷ್ಟೇ ಸೆಕೆಂಡ್ ಇಯರ್ದಂತೂ ನೀವು ಮಾಡಲೇಬೇಕ್ರಿ. ಸೆಕೆಂಡ್ ಇಯರ್ದಂತೂ ಕಂಪ್ಲೀಟ್ ಸಿಲೆಬಸ್ ಮಾಡ್ರಿ. ಯು ಹೌ ಟು ಪ್ರಿಪೇರ್ ಫಾರ್ ಆಲ್ 45 ಕ್ವೆಶನ್ಸ್ ಫ್ರಮ್ ಸೆಕೆಂಡ್ ಇಯರ್. ಎಲ್ಲ ಚಾಪ್ಟರ್ಸ್ಗಳನ್ನ ಮಾಡ್ರಿ, ಯಾವುದೇ ಚಾಯ್ಸ್ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಡೂ ಎವ್ರಿಥಿಂಗ್ ಫ್ರಮ್ ಸೆಕೆಂಡ್ ಇಯರ್, ರೈಟ್? ಫಸ್ಟ್ ಇಯರ್ ಅಲ್ಲಿ ಮಾತ್ರ ನೀವು ಅದನ್ನ ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಬಹಳಷ್ಟು ಜನರು ಹುಡುಗರ ಮೆಂಟಾಲಿಟಿ ಏನಾಗ್ತದಪ್ಪ ಅಂದ್ರೆ ಸೆಕೆಂಡ್ ಇಯರ್ ಕಂಪ್ಲೀಟ್ ನೀವು ಸೆಕೆಂಡ್ ಇಯರ್ದಷ್ಟು ಟಚ್ ಮಾಡ್ರೆ ಸಾಕಪ್ಪ, ಫಸ್ಟ್ ಇಯರ್ ಬೇಡ. ಯು ಡೋಂಟ್ ಡೂ ಲೈಕ್ ದಟ್. ಆ ಮೆಂಟಾಲಿಟಿ ಇಟ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯು ಗೆಟ್ ಪ್ರಿಪೇರ್ಡ್ ಯುವರ್ ಸೆಲ್ಫ್, ಮೆಂಟಲಿ ಪ್ರಿಪೇರ್ ಆಗ್ರಿ. ಫಸ್ಟ್ ಇಯರ್ದು ಕೂಡ ನಾನು ಅಟ್ಲೀಸ್ಟ್ ಇಷ್ಟು ಕಾನ್ಸೆಪ್ಟ್ಸ್ ಆದ್ರೂ ನಾ ಮಾಡ್ತೀನಿ, ಇಷ್ಟು ಕ್ವಶನ್ಸ್ ನಂಗೆ ಟಚ್ ಆದ್ರೆ ಸಾಕಪ್ಪ ಅನ್ನುವಂಥ ಮೆಂಟಾಲಿಟಿ ಇಟ್ಕೊಂಡಾದ್ರೂ ಮಾಡ್ರಿ, ರೈಟ್? ಯು ಕ್ಯಾನ್ ರಿಗೇನ್ ದೋಸ್ ಥಿಂಗ್ಸ್. ಅವು ಎಲ್ಲ ನಿಮಗೆ ರಿಮೈಂಡ್ ಆಗ್ತಾವ್ರಿ. ಯು ಕ್ಯಾನ್ ಪ್ರಿಪೇರ್ ವೆಲ್ ಫಾರ್ ದ್ಯಾಟ್ ಆಲ್ಸೋ, ರೈಟ್? ಸೊ ಈ ಅನಾಲಿಸಿಸ್ ನೋಡ್ರಿ. ಆಮೇಲೆ ಏನು ನಾ ಲಾಸ್ಟ್ಗೆ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಸೆಲೆಕ್ಟೆಡ್ ಕಾನ್ಸೆಪ್ಟ್ಸ್ ಹೇಳ್ತೀನಿ, ಅಷ್ಟಾದ್ರೂ ಮಾಡ್ಕೊಂಡು ಹೋಗ್ರಿ. ಯು ವಿಲ್ ಬಿ ವೆರಿ ಹ್ಯಾಪಿ ಫಾರ್ ದಟ್, ರೈಟ್? ನೀವು ಒಳ್ಳೆ ಸ್ಕೋರನ್ನು ಮಾಡಬಹುದು ಅಂತೇಳಿ ನನ್ನ ಕಾನ್ಫಿಡೆನ್ಸ್ ಅದ ರೀ. ಕ್ಲಿಯರ್? ಫಸ್ಟ್ ಇಯರ್ ಅಲ್ಲಿ ನಮಗೆ ಲಿಮಿಟೆಡ್ ಔಟ್, ಈಗ ನಮ್ಗೆ 60 ಕ್ವೆಶನ್ಸ್ ಒಳಗೆ 50 ಕ್ವೆಶನ್ಸ್ ಏನು ಫಸ್ಟ್ ಇಯರ್ ಕ್ವೆಶನ್ಸ್, 15 ಕ್ವೆಶನ್ಸ್ ಏನು ಫಸ್ಟ್ ಇಯರ್ದು ಬರ್ತಾವೆ. ಅದ್ರೊಳಗೆ ನಮಗೆ ಲಿಮಿಟೆಡ್ ಒಂದು 10 to 12 ಕ್ವೆಶನ್ಸ್ ಆದ್ರೂ ಅಟ್ಲೀಸ್ಟ್ ಅಟೆಂಪ್ಟ್ ಆಗಬೇಕು. ಸೊ ಅಷ್ಟು ಕ್ವೆಶನ್ಸ್ ನಾವು ಅಟೆಂಪ್ಟ್ ಮಾಡಬೇಕಾದ್ರೆ ಯಾವ ಕಾನ್ಸೆಪ್ಟ್ಸ್ಗಳನ್ನ ನಾವು ಮಾಡಬೇಕು, ಯಾವ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅದಕ್ಕೆ, ಸೊ ಯಾವ ಚಾಪ್ಟರ್ಸ್ಗಳನ್ನ ನಾವು ಕವರ್ ಮಾಡಬೇಕು ಅನ್ನೋಂಥದ್ದು ಒಂದು ಡೌಟ್ ಎಲ್ಲರ ತಲೆ ಒಳಗೂ ಇರ್ತದೆ, ಕರೆಕ್ಟ್? ಸೊ ದಿಸ್ ವಿಡಿಯೋ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಸ್ಕೋರ್ ಮೋಸ್ಟ್ ಔಟ್ ಆಫ್ 15 ಒಳಗೆ ನೀವು ಅಟ್ಲೀಸ್ಟ್ ಒಂದು 10 ಕ್ವೆಶನ್ಸ್ ಆದ್ರೂ ಈಸಿಲಿ ಅಟೆಂಪ್ಟ್ ಮಾಡಬೇಕಾದ್ರೆ ಯಾವ ಕಾನ್ಸೆಪ್ಟ್ಸ್ಗಳನ್ನ ನೀವು ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ಗಳನ್ನ ನೀವು ಗ್ರಿಪ್ ಇಟ್ಕೋಬೇಕು, ಯಾವ ಕಾನ್ಸೆಪ್ಟ್ಸ್ ಮೇಲೆ ಅನ್ನೋದನ್ನ ಈ ವಿಡಿಯೋ ನಾನು ಡೀಟೇಲ್ ಆಗಿ ಹೇಳ್ತೀನಿ ರೀ. ವಿಲ್ ಆಲ್ಸೋ ಸಿ ದ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ಸ್ ಇನ್ KCET ಫಾರ್ ಲಾಸ್ಟ್ 10 years. I have done this on the basis of the analysis of last 10 years question papers of KCET, right? So watch the video till end. At the end of the video, I will tell you at least 10 to 15 concepts from PUC first year on which you will get at least 10 questions. At least on those concepts, you will get at least 10 questions in your KCET 2024, right? Those are the most important concepts, most likely concepts for KCET, right? So watch the video till the end and we'll get to know about those concepts, right? Okay, let us continue. See, this is going to be purely on first year syllabus. First we'll see chapter wise weightage of marks as well as ಪ್ರತಿ ಚಾಪ್ಟರ್ ಅಲ್ಲಿ ಯಾವ ಕಾನ್ಸೆಪ್ಟ್ಸ್ ಗಳು ಮೋಸ್ಟ್ ಟೈಮ್ಸ್ ರಿಪೀಟ್ ಆಗಿದಾವೆ ಅದನ್ನ ನಾವು ನೋಡ್ಕೊಂಡು, ರೈಟ್? ಐ ಹ್ಯಾವ್ ಅನಲೈಸ್ಡ್ 10 years question papers and then I have prepared this data. Clear? Okay. So see, we know very well that from second year we will get 45 questions and from first year we will get 15 questions. ಇದು 15 ಇರ್ತದೆ, ಇದು 45 ಅಂತ ಇರ್ತದೆ ಅಂತ ಏನಲ್ಲ, ಪ್ಲಸ್ ಆರ್ ಮೈನಸ್ 1 ನಮಗೆ ಆಗ್ಬಹುದು. ಸೊ ಇದ್ರ ಮೇಲೆ ನಾವು ಆಲ್ರೆಡಿ ಒಂದು ಅನಾಲಿಸಿಸ್ ವಿಡಿಯೋನ ಈಗ ಮಾಡಿದ್ದೀನಿ, ಅದು ನಿಮ್ಗೆ ಆಲ್ರೆಡಿ ಈಗ ಚಾನಲ್ ಮೇಲೆ ಪ್ರೆಸೆಂಟ್ ಅದ, ಅದ್ರದ್ದು ಲಿಂಕ್ ಕೂಡ ನಿಮ್ಗೆ ಇಲ್ಲಿ ಕಾಣಿಸ್ತದ್ರಿ. ಓಕೆ, ಯು ಕ್ಯಾನ್ ವಾಚ್ ಇಟ್ ದೇರ್. ಸೊ ಟುಡೇಸ್ ವಿಡಿಯೋ ಇಸ್ ಗೋಯಿಂಗ್ ಟು ಬಿ ಆನ್ ದಿಸ್ ಸಿಲೆಬಸ್, PUC ಫಸ್ಟ್ ಇಯರ್ ಸಿಲೆಬಸ್ 15 ಕ್ವೆಶನ್ಸ್ ಮೇಲೆ ನಮಗೆ ಅನಾಲಿಸಿಸ್ ಅದ್ರಿ. ಓಕೆ, ಫಸ್ಟ್ ನೋಡ್ರಿ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಆಮೇಲೆ ಇನ್ನೂ ಒಂದ್ರಿ ಏನಂತಂದ್ರೆ ಈ ವರ್ಷ ನಮಗೆ ಬಹಳಷ್ಟು ಕಾನ್ಸೆಪ್ಟ್ಸ್ ಡಿಲೀಟ್ ಆಗಿದಾವೆ. ಸೊ ಡಿಲೀಟೆಡ್ ಕಾನ್ಸೆಪ್ಟ್ಸ್ ಗಳನ್ನ ಬಿಟ್ಟು ಈಗೇನ್ ರಿಟೈನ್ಡ್ ಕಾನ್ಸೆಪ್ಟ್ಸ್ ಅದಾವ, ಉಳಿದಿರುವಂತ ಕಾನ್ಸೆಪ್ಟ್ಸ್ ಅದಾವ, ಆ ಕಾನ್ಸೆಪ್ಟ್ಸ್ ಮೇಲೆ ಮಾತ್ರ ಇದು ಅನಾಲಿಸಿಸ್ ಅದ್ರಿ, ರೈಟ್? ಸೊ ಯು ಆರ್ ಗೋಯಿಂಗ್ ಟು ಗೆಟ್ ದ ಕರೆಕ್ಟ್ ಅನಾಲಿಸಿಸ್ ಆಫ್ ದ ಕಾನ್ಸೆಪ್ಟ್ಸ್ ಫಾರ್ 2024 KCET, ರೈಟ್? ಸೊ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ನೋಡಿ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಅಲ್ಲಿ ನೋಡ್ರಿ, ಯು ಮೇ ಗೆಟ್ ಒಂದು ಕ್ವೆಶನ್ ಬರ್ಬೋದು. ಕೆಲವೊಂದು ವರ್ಷ ಒಂದು 2-3 ವರ್ಷ ನಮ್ಗೆ ಇದ್ರ ಮೇಲೆ ಕ್ವೆಶನ್ಸ್ ಬಂದೂ ಇಲ್ಲ, ರೈಟ್? ಸೊ ಒಂದು ಕ್ವೆಶನ್ ನಮಗೆ ಬರ್ಬೋದು. ಅದ್ರಾಗೂ ಕೂಡ ಈ ವರ್ಷ ನಮ್ಗೆ ಏನ್ ಮಾಡಿದಾರೆ, ಎರರ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ತೆಗೆದಾಕಿದಾರೆ. ಎರರ್ಸ್ ಕಾನ್ಸೆಪ್ಟ್ ಮೊದಲಿತ್ತು, ಈಗ ಅದು ಎರರ್ಸ್ ಕಾನ್ಸೆಪ್ಟ್ ನಮ್ಗೆ NCERT ದಿಂದ ತೆಗೆದಾಕಿರೋದ್ರಿಂದ ಸೊ ಯು ಮೇ ಗೆಟ್ ಆರ್ ಯು ಮೇ ನಾಟ್ ಗೆಟ್ ಅ ಕ್ವೆಶನ್ ಫ್ರಮ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಓಕೆ, ಈಗ ಉಳಿದಿರುವಂತಹ ಕಾನ್ಸೆಪ್ಟ್ಸ್ ಅಲ್ಲಿ ಯಾವ್ದ್ರ ಮೇಲೆ ಜಾಸ್ತಿ ಕ್ವೆಶನ್ಸ್ ಬಂದವಪ್ಪ ಅಂದ್ರೆ ಡೈಮೆನ್ಷನಲ್ ಫಾರ್ಮುಲಾ ಅಂಡ್ ಡೈಮೆನ್ಷನಲ್ ಇಕ್ವೇಶನ್ಸ್ ಮೇಲೆ ನಮಗೆ ಜಾಸ್ತಿ ಕ್ವೆಶನ್ಸ್ ಇಲ್ಲಿವರೆಗೂ ಬಂದಾವ್ರಿ. ಔಟ್ ಆಫ್ ಅಂದ್ರೆ ಈಗ ಲಾಸ್ಟ್ 10 years ಒಳಗೆ ಎಷ್ಟು ನಮ್ಗೆ ಒಂದು 2-3 ವರ್ಷ ಇದ್ರ ಮೇಲೆ ಕ್ವೆಶನ್ಸ್ ಬಂದಿಲ್ಲ. ಉಳಿದಿರುವಂತ ವರ್ಷ ಒಳಗೆ ನಮಗೆ ಇದ್ರ ಮೇಲೆ 2 ಸರಿ ಕ್ವೆಶನ್ಸ್ ಬಂದವ್ರಿ. ಅದು ಬಿಟ್ರೆ SI ಸಿಸ್ಟಮ್, SI ಯೂನಿಟ್ಸ್ ಮೇಲೆ ನಮಗೊಂದು ಕ್ವೆಶನ್ಸ್ ಬಂದದ್ರಿ,
right? So that is all about units and measurement. Next ನೋಡ್ರಿ motion in a straight line. Motion in a straight line ಒಳಗ್ರಿ ಒಂದು question ನಮಗೆ ಬರ್ತದ್ರಿ, right? And most important concept in this chapter is your graphical questions. Best of best questions ನಮಗೆ graphical questions ಒಳಗೆ ಬರ್ತಾವ್ರಿ. XT ಗ್ರಾಫ್ ಇರಲಿ, VT ಗ್ರಾಫ್ ಇರಲಿ, AT ಗ್ರಾಫ್ಸ್ ಇರಲಿ, you have to get the grip on these graphs. ಈ ಗ್ರಾಫ್ಸ್ ಮೇಲೆ ನೋಡ್ರಿ ಲಾಸ್ಟ್ 10 years ಒಳಗೆ 5 questions we have got on this concept. ಈ ಕಾನ್ಸೆಪ್ಟ್ ಮೇಲೆ ನಮ್ಗೆ 5 questions ಬಂದವ್ರಿ. So graphical concept questions are very important. Don't miss this concept. You have to get the grip on these graphs. ಅದು ಬಿಟ್ರೆ ಕೈನೆಮೆಟಿಕ್ ಈಕ್ವೇಷನ್ಸ್ ಮೇಲೆ ಯೂನಿಫಾರ್ಮ್ ಎಕ್ಸಲರೇಟೆಡ್ ಮೋಷನ್. ಕೈನೆಮೆಟಿಕ್ ಈಕ್ವೇಷನ್ಸ್ ಅಂದ್ರೆ ಏನ ನಮಗೆ s = ut + half at square v square minus u square = 2s v = u + at, ರೈಟ್? ಅದು ನಮಗೆ ವರ್ಟಿಕಲ್ ಮೋಷನ್ ಇರಬಹುದು, ಇಲ್ಲ ಹಾರಿಜಾಂಟಲ್ ಮೋಷನ್ ಇರಬಹುದು, ರೈಟ್? ಅದಕ್ಕೆ ನಮಗೆ ರಿಲೇಟೆಡ್ ಕ್ವೆಶ್ಚನ್ಸ್ಗಳು ಬರುವಂತ ಚಾನ್ಸಸ್ ಅದಾವ್ರಿ, ರೈಟ್? ಬಟ್ ಡೋಂಟ್ ಮಿಸ್ ದಿಸ್ ಕಾನ್ಸೆಪ್ಟ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್. ನೆಕ್ಸ್ಟ್ ಒನ್ ಇಸ್ ಮೋಷನ್ ಇನ್ ಅ ಪ್ಲೇನ್. ಮೋಷನ್ ಇನ್ ಅ ಪ್ಲೇನ್ ನಲ್ಲಿ ನಿಮಗೆ 1 or 2 ಕ್ವೆಶ್ಚನ್ಸ್ ಬಂದೇ ಬರ್ತಾವ್ರಿ. ನೋಡ್ರಿ ಏನಾಗ್ತದೆ, ಇವು ಸಣ್ಣ ಸಣ್ಣ ಚಾಪ್ಟರ್ಸ್ ಏನದಾವ, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ಸ್ ಆಗಲಿ, ಸಾಲಿಡ್ಸ್ ಆಗಲಿ, KTG ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಆಗಲಿ, ಕೆಲವೊಂದು ವರ್ಷ ಇದ್ರ ಮೇಲೆ ಕ್ವೆಶ್ಚನ್ಸ್ ಬಂದೇ ಇಲ್ಲ. ಸೊ ಯಾವಾಗ ಆ ಚಾಪ್ಟರ್ಸ್ ಮೇಲೆ ಕ್ವೆಶ್ಚನ್ಸ್ ಬರಂಗಿಲ್ಲೋ ಅವಾಗ ಬೇರೆ ಯಾವ್ದಾದ್ರು ಇಂಪಾರ್ಟೆಂಟ್ ಚಾಪ್ಟರ್ಸ್ ಮೇಲೆ ಡಬಲ್ ಕ್ವೆಶ್ಚನ್ಸ್ ಗಳನ್ನ ಅವ್ರು ಹಾಕ್ಬೋದು. ಕ್ಯಾಶುವಲಿ ನೋಡ್ಲಿಕ್ಕೆ ಹೋದ್ರೆ ನಮಗೆ ಈಗ ಫಸ್ಟ್ ಇಯರ್ ಒಳಗೆ 14 ಚಾಪ್ಟರ್ ಉಳಿದಾವ್ರಿ, ರೈಟ್? 15 ಕ್ವೆಶ್ಚನ್ಸ್ ನಮಗೆ ಬರಬೇಕು, ಕರೆಕ್ಟ್? ಸೊ ಆನ್ ಆನ್ ಎವರೇಜ್ ಪ್ರತಿ ಚಾಪ್ಟರ್ಗೆ ನಮಗೆ ಒಂದು ಕ್ವೆಶ್ಚನ್ ಅಂತೇಳಿ ನಾವು ಹಿಡ್ಕೋಬಹುದು. ಫ್ರಮ್ ಈಚ್ ಚಾಪ್ಟರ್ ವಿ ವಿಲ್ ಗೆಟ್ 1 ಕ್ವೆಶ್ಚನ್ ಅಂತ ನಾವು ಹಿಡ್ಕೋಬಹುದು, ಕರೆಕ್ಟ್? ಸೊ ಕೆಲವೊಂದು ಸರಿ ಒಂದೊಂದು ಚಾಪ್ಟರ್ ಮೇಲೆ ಡಬಲ್ ಕೂಡ ಬರ್ಬೋದು. ಸೊ ಇದ್ರ ಮೇಲೆ ನಿಮಗೆ 1 or 2 ಕ್ವೆಶ್ಚನ್ಸ್ ಬರ್ಬೋದು. ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇನ್ ದಿಸ್ ಚಾಪ್ಟರ್ ಇಸ್ ಪ್ರೊಜೆಕ್ಟೈಲ್ ಮೋಷನ್. ಸೊ ಪ್ರೊಜೆಕ್ಟೈಲ್ ಮೋಷನ್ ಅಲ್ಲಿ ಆಲ್ಮೋಸ್ಟ್ ಆಲ್ ಪಾಸಿಬಲ್ ಕೇಸಸ್ ಗಳನ್ನ ಸ್ಟಡಿ ಮಾಡ್ರಿ, ರೈಟ್? ಅದ್ರ ಮೇಲೆ 8 ಕ್ವೆಶ್ಚನ್ಸ್ ಅರೈಸ್ ಆಗಿದಾವ ಲಾಸ್ಟ್ 10 years ಒಳಗ್ರಿ, ರೈಟ್? ವೆರಿ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿ ನೋಡ್ರಿ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್, ಅದ್ರ ಮೇಲೆ 4 ಕ್ವೆಶ್ಚನ್ಸ್ ಬಂದಾವ. ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಂತಂದ್ರೆ ನೀವು ಸ್ಕೇಲಾರ್ಸು ಆಯ್ತು, ವೆಕ್ಟರ್ಸ್ ಆಯ್ತು, ಪ್ಲಸ್ ಸ್ಕೇಲಾರ್ ಪ್ರಾಡಕ್ಟ್ ಅಂಡ್ ವೆಕ್ಟರ್ ಪ್ರಾಡಕ್ಟ್ ಅದು ನಿಮಗೆ ನಾಲೆಜ್ ಬೇಕು. ಅದ್ರ ಮೇಲೂ ಕೂಡ ಕ್ವೆಶ್ಚನ್ಸ್ ಬಂದಾವ್ರಿ, ರೈಟ್? ಸ್ಕೇಲಾರ್ ಪ್ರಾಡಕ್ಟ್ ಅಂಡ್ ವೆಕ್ಟರ್ ಪ್ರಾಡಕ್ಟ್ ಅದನ್ನ ನಾವು ಡಾಟ್ ಪ್ರಾಡಕ್ಟ್ ಅನ್ಬೋದು, ಕ್ರಾಸ್ ಪ್ರಾಡಕ್ಟ್ ಅನ್ಬೋದು, ರೈಟ್? UCM ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮೇಲೂ ಕೂಡ ನಮಗೆ 4 ಕ್ವೆಶ್ಚನ್ಸ್ ಬಂದಾವ್ರಿ ಲಾಸ್ಟ್ 10 years ಒಳಗೆ, ರೈಟ್? ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಲಾಸ್ ಆಫ್ ಮೋಷನ್. ಇಲ್ಲೂ ಕೂಡ ನಿಮಗೆ 1 or 2 ಕ್ವೆಶ್ಚನ್ಸ್ ಬರ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ ಇನ್ ದಿಸ್ ಇಸ್ ಫ್ರಿಕ್ಷನ್. ಫ್ರಿಕ್ಷನ್ ಮೇಲೆ ನಮಗೆ ಕೊಯಿಫಿಷಿಯಂಟ್ ಆಫ್ ಫ್ರಿಕ್ಷನ್ ಮೇಲೆ, ರೈಟ್? ಫ್ರಿಕ್ಷನ್ ಮೇಲೆ ನಮಗೆ ಬಹಳಷ್ಟು ಕ್ವೆಶ್ಚನ್ಸ್ ಬಂದಾವ್ರಿ, ರೈಟ್? ಈ ಫ್ರಿಕ್ಷನ್ ಅನ್ನೋ ಕಾನ್ಸೆಪ್ಟ್ ಏನದಲ್ಲ, ಇದು ನಮಗೆ ಬೇರೆ ಮೋಷನ್ಸ್ ದಾಗೂ ಇದನ್ನ ಇನ್ಕ್ಲೂಡ್ ಮಾಡಬಹುದು. ದೇ ಮೇ ಮಿಕ್ಸ್ ದಿಸ್ ಕಾನ್ಸೆಪ್ಟ್ ಆಫ್ ಫ್ರಿಕ್ಷನ್ ಫಾರ್ ಸಮ್ ಅದರ್ ಕಾನ್ಸೆಪ್ಟ್ಸ್ ಆಲ್ಸೋ ಅಂಡ್ ದೆನ್ ದೇ ಮೇ ಪ್ರಿಪೇರ್ ದ ಕ್ವೆಶ್ಚನ್, ರೈಟ್? ಸೊ ಇದು ನಮಗೆ ನಾಲೆಜ್ ಬೇಕೇ ಬೇಕ್ರಿ ಫ್ರಿಕ್ಷನ್ ಇದೆ. ಅದು ಬಿಟ್ಟರೆ ಸರ್ಕ್ಯುಲರ್ ಮೋಷನ್, ಅಪರೆಂಟ್ ವೇಟ್ ವೈಲ್ ದ ಲಿಫ್ಟ್ ಇಸ್ ಮೂವಿಂಗ್ ಅಪ್, ಲಿಫ್ಟ್ ಇಸ್ ಮೂವಿಂಗ್ ಡೌನ್, ಸೊ ಅಂಡ್ ಸೊ, ರೈಟ್? ಅವೆಲ್ಲ ಕೇಸಸ್ ನಾವು ನೋಡ್ಕೋಬೇಕು. ಆಮೇಲೆ ಕನೆಕ್ಟೆಡ್ ಬಾಡೀಸ್ ರೀ, ರೈಟ್? ಇಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಈ ಚಾಪ್ಟರ್ ಒಳಗೆ ಅದಾವ. ನೆಕ್ಸ್ಟ್ ವರ್ಕ್ ಎನರ್ಜಿ ಅಂಡ್ ಪವರ್. ಇದ್ರ ಮೇಲೆ ನಿಮಗೆ ಒಂದು ಕ್ವೆಶ್ಚನ್ ಬರ್ಬೋದು. ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಪ್ಪ ಅಂದ್ರೆ ಕೊಲಿಷನ್, ರೈಟ್? ಕೊಲಿಷನ್ ಮತ್ತು ಕೈನೆಟಿಕ್ ಎನರ್ಜಿ, ಪವರ್, ರೈಟ್? ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಚ್ ಹ್ಯಾವ್ ಬಿನ್ ರಿಪೀಟೆಡ್ ಫಾರ್ 3 times. 3 ಕ್ವೆಶ್ಚನ್ಸ್ ಇದ್ರ ಮೇಲೆ ಬಂದಾವ, 3 ಕ್ವೆಶ್ಚನ್ಸ್ ಇದ್ರ ಮೇಲೆ ಬಂದಾವ, ರೈಟ್? ಆಮೇಲೆ ಪವರ್ ಮೇಲೆ ಒಂದು 2 ಕ್ವೆಶ್ಚನ್ಸ್ ಬಂದವ್ರಿ ಲಾಸ್ಟ್ 10 years ಒಳಗೆ, ರೈಟ್? ದಿಸ್ ಇಸ್ ಫಾರ್ ವರ್ಕ್ ಎನರ್ಜಿ ಅಂಡ್ ಪವರ್. ನೆಕ್ಸ್ಟ್ ಸಿಸ್ಟಮ್ ಆಫ್ ಪಾರ್ಟಿಕಲ್ಸ್ ಅಂಡ್ ರೋಟೇಷನಲ್ ಮೋಷನ್. ಸಿ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಚಾಪ್ಟರ್ ರೀ. ಇದರಲ್ಲಿ ನಿಮಗೆ 1 or 2 ಕ್ವೆಶ್ಚನ್ಸ್ ಬರ್ಬೋದು, ಒಂದಂತೂ ಬಂದೇ ಬರ್ತದ್ರಿ, 2 ಕ್ವೆಶ್ಚನ್ಸ್ ಬಂದ್ರೂ ಬರ್ಬೋದು, ಹೇಳಿಕ್ ಬರೋದಿಲ್ಲ, ರೈಟ್? ಕೈನೆಮೆಟಿಕ್ಸ್ ಆಫ್ ರೋಟೇಷನಲ್ ಮೋಷನ್ ಏನದಲ್ಲ ಅದ್ರ ಮೇಲೆ ನಮಗೆ 4 ಕ್ವೆಶ್ಚನ್ಸ್ ಬಂದವ್ರಿ. ನೋಡ್ರಿ ಕೈನೆಮೆಟಿಕ್ಸ್ ಆಫ್ ರೋಟೇಷನಲ್ ಮೋಷನ್ ಅಂತಂದ್ರೆ ಏನು? ಈಗ ಈ ರೋಟೇಷನಲ್ ಮೋಷನ್ ರಿಲೇಟೆಡ್ ಆಂಗುಲರ್ ಡಿಸ್ಪ್ಲೇಸ್ಮೆಂಟ್, ಆಂಗುಲರ್ ವೆಲಾಸಿಟಿ, ಆಂಗುಲರ್ ಎಕ್ಸಲರೇಷನ್, ಆಂಗುಲರ್ ಮೊಮೆಂಟಮ್, ಇವೇನ್ ಕೇಸಸ್ ಅದಾವ, ರೈಟ್? ಆಮೇಲೆ ಈಗ ನಮಗೆ ಮೊಮೆಂಟ್ ಆಫ್ ಇನರ್ಷಿಯಾ ಆಗಿರ್ಬೋದು, ಈ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೆ ನಮಗೆ ಕ್ವೆಶ್ಚನ್ಸ್ ಏನ್ ಬಂದಾವ ಅವನ್ನ ಎಲ್ಲಾನು ಟೋಟಲಿ ಕೈನೆಮೆಟಿಕ್ಸ್ ಆಫ್ ರೋಟೇಷನಲ್ ಮೋಷನ್ ಅಂತ ಒಂದೇ ಕಾನ್ಸೆಪ್ಟ್ ಒಳಗೆ ನಾನು ಅದನ್ನ ಹಾಕೊಂಡ್ಬಿಟ್ಟಿದ್ದೀನಿ, ರೈಟ್? ಸೊ ಅದಕ್ಕೆ ರಿಲೇಟೆಡ್ ಬೇಸಿಕ್ಸ್ ಆಫ್ ರೋಟೇಷನಲ್ ಮೋಷನ್ ಏನದಾವ ಅವೆಲ್ಲ ಕೂಡಿನ ಇದು ಕಾನ್ಸೆಪ್ಟ್ ರೀ, ಕೈನೆಮೆಟಿಕ್ಸ್ ಆಫ್ ರೋಟೇಷನಲ್ ಮೋಷನ್ ಅಂತ ಹೇಳಿ, ರೈಟ್? ಇದಕ್ಕೆ ರಿಲೇಟೆಡ್ ನಾವು ಮೋಷನ್ ಈಕ್ವೇಷನ್ಸ್ ಗಳನ್ನ ಕೂಡ ನಾವು ನೋಡ್ಕೊಂಡಿರ್ತೀವಿ. ಅದಕ್ಕೆ ರಿಲೇಟೆಡ್ 4 ಕ್ವೆಶ್ಚನ್ಸ್ ಬಂದವ್ರೆ ಲಾಸ್ಟ್ 10 years ಒಳಗೆ. ಅಂಡ್ ದೆನ್ ಸೆಂಟರ್ ಆಫ್ ಮಾಸ್ ಅಂಡ್ ಇಟ್ಸ್ ಮೋಷನ್, ಮೋಷನ್ ಆಫ್ ಸೆಂಟರ್ ಆಫ್ ಮಾಸ್ ಮೇಲೆ ಕೂಡ ಬಂದಾವ. ಮೊಮೆಂಟ್ ಆಫ್ ಇನರ್ಷಿಯಾ ಮೇಲೆ ನಮಗೆ 1 ಕ್ವೆಶ್ಚನ್ ಬಂದದ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ ಗ್ರಾವಿಟೇಷನ್. ಸಿ ಗ್ರಾವಿಟೇಷನ್ ಇಸ್ ಆಲ್ಸೋ ಒನ್ ಆಫ್ ದ ಈಸಿ ಚಾಪ್ಟರ್. ಇದರಲ್ಲಿ ಒಂದು ಈಸಿ ನೋಡ್ರಿ, ಇದು ಈಸಿ ಕಾನ್ಸೆಪ್ಟ್ ಅದ, ಅಂತ ಪರಿ ಟಫ್ ಕಾನ್ಸೆಪ್ಟ್ ಏನಲ್ಲ, ಬಟ್ ಇದ್ರ ಮೇಲೆ ಕ್ವೆಶ್ಚನ್ಸ್ ಭಾಳ ಬಂದವ್ರಿ, ರೈಟ್? ಅದ್ರೊಳಗೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ G above and below the earth surface. Acceleration due to gravity above the surface of earth ಮತ್ತು below the surface of earth at height and depth, altitude and depth ಅಂತ ನಾವೇನ್ ಕರಿತೀವಿ ಆ ಕಾನ್ಸೆಪ್ಟ್ ಮೇಲೆ ಲಾಸ್ಟ್ 10 years ಒಳಗೆ ನಮಗೆ 5 ಕ್ವೆಶ್ಚನ್ಸ್ ಬಂದವ್ರಿ. ಅದು ಬಿಟ್ರೆ ಉಳ್ಕಿದ ಎಲ್ಲಾ ಕಾನ್ಸೆಪ್ಟ್ಸ್ ಇದ್ರೊಳಗೆ ಏನು ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅದ, ಎಸ್ಕೇಪ್ ವೆಲಾಸಿಟಿ ಅದ, ಆರ್ಬಿಟಲ್ ವೆಲಾಸಿಟಿ ಅದ, ಓಕೆ, ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್ ಅದ, ಕೆಪ್ಲರ್ಸ್ ಲಾಸ್ ಅದಾವ. ಈ ಉಳ್ಕಿದ ಎಲ್ಲಾ ಕಾನ್ಸೆಪ್ಟ್ಸ್ ಮೇಲೂ ಕೂಡ ಒಂದೊಂದು ಕ್ವೆಶ್ಚನ್ಸ್ ನಮಗೆ ಲಾಸ್ಟ್ 10 years ಒಳಗೆ ಬಂದವ್ರಿ. ಆನ್ ಆಲ್ ಅದರ್ ರಿಮೈನಿಂಗ್ ಕಾನ್ಸೆಪ್ಟ್ಸ್ ವಿ ಹ್ಯಾವ್ ಗಾಟ್ 1 ಕ್ವೆಶ್ಚನ್. ಅದರಲ್ಲಿ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ as well as above the surface of earth and below the surface of earth. ಓಕೆ, ನೆಕ್ಸ್ಟ್ ನೋಡ್ರಿ ಸೆಕೆಂಡ್ ಪಾರ್ಟ್ ಬಂದಾಗ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಸಾಲಿಡ್ಸ್. ಈಸಿಯೆಸ್ಟ್ ಚಾಪ್ಟರ್ ರೀ, ಈಸಿಯೆಸ್ಟ್ ಚಾಪ್ಟರ್. ಯು ಕ್ಯಾನ್ ಗೇನ್ ದ ಮಾರ್ಕ್ಸ್ ವೆರಿ ಈಸಿಲಿ ಇನ್ ದಿಸ್.
ನೀವು ಈ ಚಾಪ್ಟರ್ ಪ್ರಿಪೇರ್ ಮಾಡ್ಲಿಕ್ಕೆ ಕುಂತ್ರು ಹಾರ್ಡ್ಲಿ ನಿಮಗೆ 2 hours ಏನಫ್ ರೀ. ಅಷ್ಟೊಳಗೆ ನಿಮಗೆ 100% ಈ ಚಾಪ್ಟರ್ ನೀವು ಪರ್ಫೆಕ್ಟ್ ಮಾಡ್ಕೊಂಡು ಅದ್ರೊಳಗಿಂದ MCQs ಗಳನ್ನು ಕೂಡ ಸಾಲ್ವ್ ಮಾಡಿ ತೆಗಿಬಹುದು. ಅಷ್ಟು ಈಸಿ ಚಾಪ್ಟರ್ ಅದ ರೀ. ಇದರಲ್ಲಿ ನೋಡ್ರಿ ಒಂದ್ ಕ್ವೆಶನ್ ನಿಮಗೆ ಬರ್ಬೋದು, ಒಂದ್ ಕ್ವೆಶನ್ ಯು ವಿಲ್ ಗೆಟ್. ಆಮೇಲೆ ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ ಇದರಲ್ಲಿ ಯಾವ್ದಪ್ಪ ಅಂದ್ರೆ ಇಲಾಸ್ಟಿಕ್ ಮಾಡಲ್. ನಮ್ಗೆ ಏನ್ ಮಾಡಲಸ್ ಆಫ್ ಇಲಾಸ್ಟಿಸಿಟೀಸ್ ಅದಾವ, ಯಾವ ಯಂಗ್ಸ್ ಮಾಡಲಸ್ ಆಗಲಿ, ಓಕೆ, ಆಮೇಲೆ ಶೇರ್ ಮಾಡಲಸ್, ಬಲ್ಕ್ ಮಾಡಲಸ್ ಅಂತ ಏನದಾವ ಎಲ್ಲ ಈಸಿಯಸ್ಟ್ ಒಂದೊಂದೇ ಫಾರ್ಮುಲಾ ಮ್ಯಾಗ ಅದಾವ್ರಿ, ಒಂದೊಂದೇ ಫಾರ್ಮುಲಾ ಮ್ಯಾಗ ಕ್ವೆಶನ್ಸ್ ಇರ್ತಾವ, ರೈಟ್. ಸೊ ಅದನ್ನ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಅದ್ರ ಮ್ಯಾಗಿಂದ MCQs ಕೂಡ ನೀವು ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಈಸಿ ಅದಾವ್ರಿ. ಯು ಕ್ಯಾನ್ ಗೆಟ್ ವೆರಿ ಈಸಿಲಿ ಮಾರ್ಕ್ಸ್ ಇನ್ ದಿಸ್ ಚಾಪ್ಟರ್. ಸೊ ಈ ಕಾನ್ಸೆಪ್ಟ್ ಗಳನ್ನ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಸ್ಟ್ರೆಸ್ ಅಂಡ್ ಸ್ಟ್ರೇನ್ ಮೇಲೆ 2 ಸರಿ ಬಂದಾವ. ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟ್ ಇಲ್ಲದ ರೀ. ಈಸಿ ಚಾಪ್ಟರ್ ಅದ, ಒಟ್ಟೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ, ರೈಟ್. ನಮಗೆ ಏನಾಗಿರ್ತೈತಿ ಈಗ ಫಸ್ಟ್ ಇಯರ್ದು ನಮಗೆ ಈಗೆಲ್ಲ ಸೆಕೆಂಡ್ ಇಯರ್ ಬಂದ ಕೂಡಲೇ ಬಹಳಷ್ಟು ಜನರಿಗೆ ನಮಗೆ ಮರ್ತಂಗ್ ಅನ್ಸಿರ್ತೈತ್ರಿ. ಬಟ್ ಡೋಂಟ್ ಬಿ ಇನ್ ದಟ್ ಮೆಂಟಾಲಿಟಿ. ಆ ಮೆಂಟಾಲಿಟಿ ಒಳಗೆ ಇರ್ಲಿಕ್ಕೆ ಹೋಗ್ಬೇಡ್ರಿ. ಓಕೆ, ಇವನ್ನೆಲ್ಲ ನೀವು ಮತ್ತೊಮ್ಮೆ ನೋಡ್ಕೊಂಡ್ರೆ ಯು ವಿಲ್ ಗೆಟ್ ದೋಸ್ ಥಿಂಗ್ಸ್ ಅಗೇನ್ ಬ್ಯಾಕ್. ಬಹಳ ಈಸಿಲಿ ನೀವು ಅದನ್ನ ರಿಗೇನ್ ಮಾಡ್ಕೋಬಹುದು. ಪ್ಲಸ್ ಇವು ಎಲ್ಲ ನಿಮಗೆ ಈಸಿಲಿ ನಿಮ್ ಗ್ರಿಪ್ ಒಳಗೆ ಬರ್ತಾವ್ರಿ. ಈಸಿ ಕಾನ್ಸೆಪ್ಟ್ ಅದಾವ್ರಿ. ಡೋಂಟ್ ಲೀವ್ ದೀಸ್ ಥಿಂಗ್ಸ್. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್, ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್. ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಆಫ್ ಫ್ಲೂಯಿಡ್ಸ್ ನಲ್ಲಿ 4 ಕ್ವೆಶನ್ಸ್ ನಮ್ಗೆ ಲಾಸ್ಟ್ 10 years ಒಳಗೆ ಬಂದಾವ. ಪ್ರೆಷರ್ ಮೇಲೆ, ಬರ್ನೌಲಿಸ್ ಪ್ರಿನ್ಸಿಪಲ್ ಮೇಲೆ 2 ಕ್ವೆಶನ್ಸ್ ನಮಗೆ ಬಂದಾವ್ರಿ, ರೈಟ್. ಪ್ರೆಷರ್ ಮೇಲೆ ಈಸಿ ಕ್ವೆಶನ್ಸ್ ಅದಾವ್ರಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ವೆರಿ ಕ್ಲಿಯರ್ಲಿ. ಪ್ರೆಷರ್ ರಿಲೇಟೆಡ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡ್ರಿ, ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್, ಒನ್ ಆಫ್ ದ ಈಸಿ ಚಾಪ್ಟರ್ ರೀ, ಈಸಿಯಸ್ಟ್ ಚಾಪ್ಟರ್ ರೀ. ಇದರಲ್ಲಿ ಕೂಡ ನಿಮಗೆ ಥರ್ಮಲ್ ಎಕ್ಸ್ಪಾನ್ಷನ್ ಮೇಲೆ 3 ಕ್ವೆಶನ್ಸ್ ಬಂದಾವೆ. ಮೋಡ್ಸ್ ಆಫ್ ಹೀಟ್ ಟ್ರಾನ್ಸ್ಫರ್, ಕಂಡಕ್ಷನ್, ಕನ್ವೆಕ್ಷನ್, ರೇಡಿಯೇಷನ್, ಇದ್ರ ಮೇಲೆ ನಿಮಗೆ 2 ಕ್ವೆಶನ್ಸ್ ಬಂದಾವೆ. ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಮೇಲೆ 2 ಕ್ವೆಶನ್ಸ್ ಬಂದಾವೆ. ಈಸಿ ಚಾಪ್ಟರ್ ಅದ್ರಿ. ಯು ಕ್ಯಾನ್ ಸ್ಕೋರ್ ವೆರಿ ವೆಲ್. ಇದ್ರಾಗ ನೀವು ಈಸಿಲಿ ಇದನ್ನ ಕವರ್ ಮಾಡ್ಕೋಬಹುದು. ಈ ಚಾಪ್ಟರ್ ಮೇಲೆ ನೀವು ಗ್ರಿಪ್ ತಗೋಬಹುದು. ಸೊ ಡೋಂಟ್ ಲೀವ್ ದಿಸ್ ಚಾಪ್ಟರ್. ನೆಕ್ಸ್ಟ್ ನೋಡ್ರಿ, ಥರ್ಮೋಡೈನಮಿಕ್ಸ್ ಮೇಲೆ ನೋಡ್ರಿ ವೆರಿ ಈಸಿ ಕಾನ್ಸೆಪ್ಟ್ ಅಂಡ್ ಮೋಸ್ಟ್ ಆಫ್ ದ ಟೈಮ್ ಇದನ್ನ ರಿಪೀಟ್ ಮಾಡಿದಾರೆ. ಕ್ಯಾರ್ನೋಟ್ ಇಂಜಿನ್ 7 times ಯು ಹ್ಯಾವ್ ಗಾಟ್ ದ ಕ್ವೆಶನ್ಸ್ ಆನ್ ದಿಸ್ ಇನ್ ಲಾಸ್ಟ್ 10 years. ಬಹಳ ಈಸಿ ಕ್ವೆಶನ್ಸ್ ಇರ್ತಾವ್ರಿ ಕ್ಯಾರ್ನೋಟ್ ಇಂಜಿನ್ ಮೇಲೆ, ರೈಟ್. ಎಫಿಷಿಯನ್ಸಿ ಏನ್ ಫಾರ್ಮುಲಾ ಅದ ಕ್ಯಾರ್ನೋಟ್ ಇಂಜಿನ್ ಎಫಿಷಿಯನ್ಸಿ, ಅದ್ರದ್ದು ನಮಗೆ ಸೋರ್ಸ್ ಅಂಡ್ ಸಿಂಕ್ ದ ಟೆಂಪರೇಚರ್ ಆಗಲಿ ಅಥವಾ ಎನರ್ಜಿ ಅಬ್ಸಾರ್ಬ್ಡ್ ಅಂಡ್ ರಿಲೀಸ್ಡ್ ಆಗಲಿ, ವರ್ಕ್ ಡನ್ ಆಗಲಿ, ಅದ್ರ ಮೇಲೆನೇ ಕ್ವೆಶನ್ಸ್ ಇರ್ತಾವ್ರಿ. ಕ್ಯಾರ್ನೋಟ್ ಇಂಜಿನ್ ಏನ್ ಒಂದು ಫಾರ್ಮುಲಾ ಅದ, ಆ ಫಾರ್ಮುಲಾ ಬೇಸ್ಡ್ ಮೇಲೆನೇ ಕ್ವೆಶನ್ಸ್ ಇರ್ತಾವ್ರಿ. ವೆರಿ ಈಸಿ ಕ್ವೆಶನ್ಸ್ ಯು ವಿಲ್ ಗೆಟ್. ಡೋಂಟ್ ಲೀವ್ ದಿಸ್ ಕಾನ್ಸೆಪ್ಟ್ ಅಟ್ ಎನಿ ಕಾಸ್ಟ್. ಯು ಡೋಂಟ್ ಲೀವ್ ದಿಸ್ ಕಾನ್ಸೆಪ್ಟ್. ಓಕೆ, ಥರ್ಮೋಡೈನಮಿಕ್ ಪ್ರೊಸೆಸ್ ಮೇಲೆ 3 ಬಂದಾವ. ಇದರಲ್ಲಿ ನಮಗೆ ಅಡಯಾಬೆಟಿಕ್, ಐಸೋಥರ್ಮಲ್, ಐಸೋಕೋರಿಕ್, ಐಸೋಬಾರಿಕ್, ರೈಟ್. ಅವಕ್ಕೆಲ್ಲ ರಿಲೇಟೆಡ್ ಏನ್ ನಮಗೆ ವರ್ಕ್ ಡನ್ ಇಕ್ವೇಶನ್ಸ್ ಅದಾವ, ರೈಟ್. ಅವೆಲ್ಲಾನು ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಗಳನ್ನ ಅಪ್ಲೈ ಮಾಡಿ ಸಾಲ್ವ್ ಮಾಡುವಂತ ಕ್ವೆಶನ್ಸ್. ಯು ಡೂ ಆಲ್ ದೋಸ್ ಥಿಂಗ್ಸ್. ವೆರಿ ಈಸಿ ಅದಾವ್ರಿ. ಬಹಳಷ್ಟು ಈಸಿ ಕಾನ್ಸೆಪ್ಟ್ಸ್ ಇದ್ರಲ್ಲಿ ಅದಾವ. ಈಸಿಲಿ ನೀವು ಇವತ್ತನ್ನ ಕವರ್ ಮಾಡ್ಕೋಬಹುದು. ಯು ಡೋಂಟ್ ನೀಡ್ ಮಚ್ ಟೈಮ್ ಫಾರ್ ದೀಸ್ ಥಿಂಗ್ಸ್. ಓಕೆ, ಈಸಿಲಿ ನೀವು ಕವರ್ ಮಾಡ್ಕೋಬಹುದು. ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್, ಇಲ್ಲಿ ನಿಮಗೆ 1 ಕ್ವೆಶನ್ ಬರಬಹುದು, ಬರದೇನೂ ಇರಬಹುದು. ಇದರಲ್ಲಿ ಇರುವಂತ ಎಲ್ಲಾ ಕಾನ್ಸೆಪ್ಟ್ಸ್ ಏನದಾವಲ್ಲ, ಬಹಳ ಅಂದ್ರೆ 1 ಸರಿ 2 ಸರಿ ಬಂದಾವ್ರಿ ಇಲ್ಲಿವರೆಗೂ, ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡ್ರಿ, ಆಸಿಲೇಷನ್. ಇದು ಒನ್ ಆಫ್ ದ ಈಸಿ ಚಾಪ್ಟರ್ ರೀ. ಇದರಲ್ಲಿ ನಿಮಗೆ ವೆಲಾಸಿಟಿ ಮತ್ತು ಎಕ್ಸಲರೇಷನ್ ಆಫ್ SHM ಮೇಲೆ ಇವ್ರದ್ದು ಏನು ಇಕ್ವೇಶನ್ಸ್ ಅದಾವ, ಆ ಇಕ್ವೇಶನ್ಸ್ ಮ್ಯಾಗನೇ ಕ್ವೆಶನ್ಸ್ ಜಾಸ್ತಿ ಅದಾವ್ರಿ. ಲಾಸ್ಟ್ 10 years ಒಳಗೆ ನಮಗೆ 4 ಕ್ವೆಶನ್ಸ್ ಬಂದವ. ಸಿಂಪಲ್ ಪೆಂಡುಲಮ್ ಮೇಲೆ 2, ಎನರ್ಜಿ ಇನ್ SHM ಮೇಲೆ 1. ಈಸಿ ಚಾಪ್ಟರ್ ಅದ್ರಿ. ನೀವು ಬಹಳ ಜಲ್ದಿ ಇದನ್ನ ಕವರ್ ಮಾಡ್ಕೋಬಹುದು. ಇಟ್ ಡೋಂಟ್ ರಿಕ್ವೈರ್ ಮಚ್ ಟೈಮ್. ಇದು ನಿಮಗೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ರೈಟ್. ಲಾಸ್ಟ್ಲಿ ವೇವ್ಸ್ ಅಲ್ಲಿ ರಿಫ್ಲೆಕ್ಷನ್ ಆಫ್ ವೇವ್ಸ್ ಮೇಲೆ ನಮಗೆ ಜಾಸ್ತಿ ಕ್ವೆಶನ್ಸ್ ಅದಾವ್ರಿ. ಅದ್ ಬಿಟ್ರೆ ಸ್ಪೀಡ್ ಆಫ್ ವೇವ್ಸ್ ಅಂಡ್ ಟ್ರಾನ್ಸ್ವರ್ಸ್ ಅಂಡ್ ಲಾಂಜಿಟ್ಯೂಡಲ್ ವೇವ್ಸ್ ಮೇಲೆ ಒಂದೊಂದು ಕ್ವೆಶನ್ಸ್ ಬಂದಾವ್ರಿ. Okay, that is all about the most repeated concepts in these respective chapters. In notary, this is going to be very important thing for you people. ಈ ಲಾಸ್ಟ್ ಮೂಮೆಂಟ್ ಬಂದೆ ನಾವು ಕಡಿಮೆ ಟೈಮ್ ಒಳಗೆ ಜಾಸ್ತಿ ಸ್ಕೋರ್ ಅನ್ನ ಅಥವಾ ಜಾಸ್ತಿ ಕ್ವೆಶನ್ಸ್ ಗಳನ್ನ ಅಟೆಂಪ್ಟ್ ಮಾಡುವಂತ ಪ್ರಿಪರೇಷನ್ ನಾವು ಮಾಡಬೇಕಾಗ್ತದೆ. ಸೊ ಫಾರ್ ದಾಟ್ ಪ್ರಿಪರೇಷನ್ ದಿಸ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು ವೆರಿ ಮಚ್. ಈಗ ನಾ ಏನು ಕೆಲವೊಂದಿಷ್ಟು ಕಾನ್ಸೆಪ್ಟ್ಸ್ ಗಳನ್ನ ಹೇಳ್ತೀನಿ. ಅಟ್ ಎನಿ ಕಾಸ್ಟ್ ಈ ಕಾನ್ಸೆಪ್ಟ್ಸ್ ಗಳನ್ನ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಕಾನ್ಸೆಪ್ಟ್ ಮೇಲೆ ಎಷ್ಟು ಪಾಸಿಬಲ್ ಅದ ಅಷ್ಟೇ MCQs ಗಳನ್ನ ಸಾಲ್ವ್ ಮಾಡ್ರಿ. ಈ ಕಾನ್ಸೆಪ್ಟ್ಸ್ ಗಳ ಮೇಲೆ ನೀವು ಗ್ರಿಪ್ ಅನ್ನು ಕಾಯ್ಕೋರಿ. ಸೊ ದಾಟ್ ಔಟ್ ಆಫ್ 15 questions from PUC ಫಸ್ಟ್ ಇಯರ್ ಸಿಲೆಬಸ್ ಯು ಕ್ಯಾನ್ ಅಟೆಂಪ್ಟ್ ಅಟ್ ಲೀಸ್ಟ್ 10 questions. 10 questions ಆದ್ರೂ ನೀವು ಅಟೆಂಪ್ಟ್ ಮಾಡಬಹುದು ಈ ಕಾನ್ಸೆಪ್ಟ್ಸ್ ನಾಲೆಜ್ ಮೇಲೆ, ಕರೆಕ್ಟ್. ಸೊ ಡೋಂಟ್ ಲೀವ್ ದಿಸ್ ಥಿಂಗ್ಸ್. ನೋಡ್ರಿ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಥಿಂಗ್ ಇಸ್ ಪ್ರೊಜೆಕ್ಟೈಲ್ ಮೋಷನ್ ಮೇಲೆ ನೋಡ್ರಿ ಲಾಸ್ಟ್ 10 years ಒಳಗೆ ನಮಗೆ 8 questions ಬಂದವ್ರಿ. 8 questions, ರೈಟ್. ಸೊ ಕಾನ್ಸೆಪ್ಟ್ ನಮಗೆ ಬಹಳ ಈಸಿನೂ ಅದರಿ. ಪ್ಲಸ್ ನಿಮ್ಗೆ ಅದ್ರೊಳಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಸಾಕ. ಅದ್ರೊಳಗೆ ಏನ್ ಬೇರೆ ಬೇರೆ ಕೇಸಸ್ ಕೊಡ್ತಾರೆ ಅವೆಲ್ಲಾನು ನೀವು ಸಾಲ್ವ್ ಮಾಡ್ಕೋಬಹುದು. ಅದ್ರೊಳಗೆ ನೋಡ್ರಿ ಇದು ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ ಮೇಲೆ 6 times ವಿ ಹ್ಯಾವ್ ಗಾಟ್ ದ ಕ್ವೆಶನ್ಸ್ ಇನ್ ಲಾಸ್ಟ್ 10 years. ಬಹಳ ಈಸಿ ಕಾನ್ಸೆಪ್ಟ್ ಅದರಿ. ಬಹಳ ಈಸಿ ಕಾನ್ಸೆಪ್ಟ್ ಅದ. ಇಟ್ ವಿಲ್ ನಾಟ್ ಟೇಕ್ ಮಚ್ ಟೈಮ್ ಫ್ರಮ್ ಯು ಟು ಗೆಟ್ ಪ್ರಿಪೇರ್ಡ್ ಫಾರ್ ದಿಸ್. ನೀವು ಈಸಿಲಿ 1 or 1.5 hours ಒಳಗೆ ಈ ಕಾನ್ಸೆಪ್ಟ್ ಓದಬಹುದು. ಈ ಕಾನ್ಸೆಪ್ಟ್ ನಾಗಿಂದ MCQs ಗಳನ್ನು ನೀವು ಸಾಲ್ವ್ ಮಾಡಬಹುದು. ಯು ಕ್ಯಾನ್ ಗೆಟ್ ದ ಗ್ರಿಪ್ ಆನ್ ದಿಸ್ ವೆರಿ ಈಸಿಲಿ. ಸೊ ಇದನ್ನ ಒಟ್ಟ ಕಾನ್ಸೆಪ್ಟ್, ಈ ಕಾನ್ಸೆಪ್ಟ್ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಕ್ಯಾರ್ನಾಟ್ ಇಂಜಿನ್ ಅಂತೂ ನಾನು ನಿಮ್ಗೆ ಮೊದಲೇ ಹೇಳಿದೀನಿ, ಒಂದೇ ಫಾರ್ಮುಲಾ ಅದ ರೀ, ರೈಟ್. ಆ ಕ್ಯಾರ್ನಾಟ್ ಇಂಜಿನ್ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಂಡು, ರೈಟ್, ಯು ಹ್ಯಾವ್ ಟು ಡೂ ದಿಸ್ ಥಿಂಗ್ಸ್.
ಇವತ್ತು ಒಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ನೋಡ್ರಿ ಹಂಗ್ ನೋಡ್ಲಿಕ್ಕೆ ಹೋದ್ರೆ ಇವು ಎರಡು ಕಾನ್ಸೆಪ್ಟ್ಸ್ ಪ್ರೊಜೆಕ್ಟೈಲ್ ಮೋಷನ್ ಕಿಂತನೂ ಬಹಳ ಈಸಿ ರೀ. ಪ್ರೊಜೆಕ್ಟೈಲ್ ಮೋಷನ್ ಒಳಗೆ ನಮಗೆ ಬಹಳಷ್ಟು ವೆರೈಟಿ ಕೇಸಸ್ ಆದ್ರೂ ಬರ್ತಾವ. ಇಲ್ಲಿ ಏನು ವೆರೈಟಿ ಕೇಸಸ್ ಬರೋದಿಲ್ರಿ. ವೆರಿ ಈಸಿ ಥಿಂಗ್ಸ್ ದೀಸ್ ಆರ್. ಸೊ ನೆವರ್ ಲೀವ್ ದೀಸ್ ಥಿಂಗ್ಸ್. ಇವತ್ತನ್ನ ಬಹಳ ನೀವು ಈಗ ನೋಡ್ರಿ ನಮ್ಮ ಮೆಂಟಾಲಿಟಿ ಏನಾಗಿರ್ತೈತಿ, ಫಸ್ಟ್ ಇಯರ್ ಕಲ್ತು ಬಿಟ್ಟಿದ್ದು ಇನ್ನು ಎಲ್ಲಿ ಬರ್ತದ ಬಿಡಪ್ಪ, ಎಲ್ಲಿ ನೆನಪಾಗ್ತದೆ ಅಂತೇಳಿ ಈ ತರ ನಾವು ಅನ್ಕೊಂತೀವ್ರಿ. ಬಟ್ ಡೋಂಟ್ ಗೋ ಇನ್ ದಟ್ ಮೆಂಟಾಲಿಟಿ. ಆ ಮೆಂಟಾಲಿಟಿಗೆ ಹೋಗಕ್ ಹೋಗ್ಬೇಡ್ರಿ. ರಿಫ್ರೆಶ್ ಯುವರ್ ಮೈಂಡ್ ಅಂಡ್ ಗೋ ಬ್ಯಾಕ್ ಟು ದ ಕಾನ್ಸೆಪ್ಟ್ಸ್. ಈ ಕಾನ್ಸೆಪ್ಟ್ಸ್ ಗಳಿಗೆ ಹೋಗ್ರಿ, ಆ ಕಾನ್ಸೆಪ್ಟ್ಸ್ ಗಳನ್ನ ಓದ್ರಿ, ಅದ್ರ ಸಿನಾಪ್ಸಿಸ್ ಗಳನ್ನ ನೀವು ಶಾರ್ಟ್ ಸಿನಾಪ್ಸಿಸ್ ಪ್ರಿಪೇರ್ ಮಾಡ್ಕೊರಿ, ಅದ್ರ ಮೇಲಿಂದ MCQs ಸಾಲ್ವ್ ಮಾಡ್ರಿ. ಯು ಕ್ಯಾನ್ ಅಟೆಂಪ್ಟ್ ದಿಸ್ ಕ್ವಶನ್ಸ್, ರೈಟ್? ಸೊ ಶಾರ್ಟ್ ಟೈಮ್ ಒಳಗೆ ನೀವು ಎಷ್ಟು ಪ್ರಿಪೇರ್ ಮಾಡ್ಕೊರಿ, ನಿಮಗೆ ಶಾರ್ಟ್ ಹೇಳ್ತೇನೆ ರೀ, ಫಸ್ಟ್ ಇಯರ್ ಸಿಲೆಬಸ್ನಾಗ ನಿಮಗೆ ಬಹಳಷ್ಟು ಕ್ವಶನ್ಸ್ ಅಟೆಂಪ್ಟ್ ಆಗ್ತವೆ. ಯು ಕ್ಯಾನ್ ಕಮ್ ಔಟ್ ಫ್ರಮ್ ಎಕ್ಸಾಮ್ ಹಾಲ್ ವಿತ್ ಅ ಸ್ಮೈಲಿಂಗ್ ಫೇಸ್. ಐ ಆಮ್ ಶ್ಯೂರ್ ಫಾರ್ ದಟ್, ರೈಟ್? ಓಕೆ, ಈಗ ನೆಕ್ಸ್ಟ್ ನೋಡ್ರಿ, ಗ್ರಾಫಿಕಲ್ ಕ್ವಶನ್ಸ್ ನಾನು ನಿಮಗೆ ಮೊದಲೇ ಹೇಳಿದ್ದೇನೆ ರೀ, ಬಹಳ ಬಂದವ್ರಿ. ಲಾಸ್ಟ್ 10 years ಒಳಗೆ 5 ವರ್ಷ ಕ್ವಶನ್ಸ್ ಇದ್ರ ಮೇಲೆ ಬಂದಾವ. ಯು ಡೂ ಆಲ್ ದ ಗ್ರಾಫ್ಸ್. ಬಹಳ ಈಸಿ ಕಾನ್ಸೆಪ್ಟ್ ಅದ ರೀ, ರೈಟ್? ಅಂಡ್ ದೆನ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟೇಷನ್ ಚಾಪ್ಟರ್ ಮೇಲೆ. ಆಫ್ಟರ್ ದಟ್ ರಿಫ್ಲೆಕ್ಷನ್ ಆಫ್ ವೇವ್ಸ್, ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್. ಇದರಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ಮತ್ತು ವೆಕ್ಟರ್ ಪ್ರಾಡಕ್ಟ್ ಕೂಡ ನಿಮಗೆ ಬರಬೇಕು. ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಫ್ರಿಕ್ಷನ್, ಕೈನೆಮೆಟಿಕ್ಸ್ ಆಫ್ ರೋಟೇಷನಲ್ ಮೋಷನ್, ಸೆಂಟರ್ ಆಫ್ ಮಾಸ್, ಪ್ರೆಷರ್, ಥರ್ಮಲ್ ಎಕ್ಸ್ಪಾನ್ಷನ್, ಥರ್ಮೋಡೈನಮಿಕ್ಸ್, ಕೈನೆಟಿಕ್ ಇಕ್ವೇಷನ್ಸ್ ಆಫ್ ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್. ಇದ್ರಾಗ ನೋಡ್ರಿ ಇವಂತೂ ಒಟ್ಟ ಬಿಡಕ್ ಹೋಗ್ಬಿಟ್ರೆ, ಈಗ ನಾ ಏನ್ ಹೇಳ್ತೀನಲ್ಲ, ಅಟ್ಲೀಸ್ಟ್ ಇಷ್ಟಾದ್ರು, ಅಟ್ಲೀಸ್ಟ್ ದೀಸ್ ಮೆನಿ ಥಿಂಗ್ಸ್ ಯು ಹ್ಯಾವ್ ಟು ಡೂ. ಸಿ, ಮಾಡ್ಯುಲಸ್ ಆಫ್ ಇಲಾಸ್ಟಿಸಿಟಿ, Carnot engine, graphs, acceleration due to gravity, scalars and vectors, uniform motion, thermal expansion, okay, ಆಮೇಲೆ thermodynamic processes ರೀ, ಯೂನಿಫಾರ್ಮ್ಲಿ ಎಕ್ಸಲರೇಟೆಡ್ ಮೋಷನ್ಸ್ ಈಕ್ವೇಷನ್ಸ್. ಇಷ್ಟಂತೂ ನೀವು ಈಸಿಲಿ ಮಾಡ್ಬೋದ್ರಿ, ಈಸಿಲಿ ನೀವು ಮಾಡ್ಬೋದು. ಫಸ್ಟ್ ಯು ಗೋ ಫಾರ್ ದೀಸ್ ಥಿಂಗ್ಸ್. ಇವತ್ತು ನೀವು ನೋಡ್ರಿ, ಹಂಗೆ ನೀವು ಮನಸ್ಸು ಮಾಡಿ ಓದ್ಲಿಕ್ಕೆ ಕುಂತ್ರೆ, ಸೀರಿಯಸ್ ಆಗಿ ಇವತ್ತು ಓದ್ಲಿಕ್ಕೆ ಕೂತ್ರೆ, ಪ್ರಿಪೇರ್ ಆಗ್ಲಿಕ್ಕೆ ಕೂತ್ರೆ, ವಿದಿನ್ 5 to 6 days you can cover all these concepts as well as MCQs on this, right? So ಒಂದು ಬೆಟರ್ ಒಂದು ಶಾರ್ಟ್ ನೋಟ್ಸ್ ಇದ್ರ ಮೇಲೆ ತಯಾರು ಮಾಡ್ಕೊಂಡು ಅದ್ರ ಮೇಲೆ MCQs ಗಳನ್ನ ಸಾಲ್ವ್ ಮಾಡ್ರಿ. ಯು ಕ್ಯಾನ್ ಅಟೆಂಪ್ಟ್ ದೀಸ್ ಕ್ವಶನ್ಸ್. ಇವು ಬಹಳ ಈಸಿ ಅದಾವ್ರೆ, ಇವಕ್ಕೆ ಜಾಸ್ತಿ ಟೈಮ್ ಕನ್ಸ್ಯೂಮ್ ಆಗೋದಿಲ್ರಿ. ದೇ ವಿಲ್ ನಾಟ್ ಟೇಕ್ ಮೋರ್ ಟೈಮ್ ಫ್ರಮ್ ಯು, ರೈಟ್? ಸೊ ಲೆಸ್ ಟೈಮ್ ಅಲ್ಲಿ ಇವತ್ತು ನೀವು ಗ್ರಿಪ್ ತಗೊಂಡ್ರೆ ಇದ್ರ ಮೇಲೆ ನೀವು ಸಾಕಷ್ಟು ಕ್ವಶನ್ಸ್ ಗಳನ್ನ ಈಸಿಲಿ ಅಟೆಂಪ್ಟ್ ಮಾಡಬಹುದು. ನೆವರ್ ಲೀವ್ ದೀಸ್ ಥಿಂಗ್ಸ್. ಫಸ್ಟ್ ಈಗೇನ ಮಾರ್ಕ್ ಮಾಡಿದೀನಿ, ಈ ಕಾನ್ಸೆಪ್ಟ್ಸ್ ಗಳನ್ನ ಮೊದಲು ಮಾಡ್ರಿ, ಆಮೇಲೆ ಉಳ್ಕಿದ್ದು ಮಾಡ್ರಿ. ಬಟ್ ಇಷ್ಟಂತೂ ಫಸ್ಟ್ ಇಯರ್ದು ನೀವು ಸಿಲೆಬಸ್ ನೀವು ಮಾಡ್ಕೊಂಡು ಹೋಗ್ರಿ. ದೆನ್ ಯು ವಿಲ್ ಶ್ಯೂರ್ಲಿ ಸ್ಕೋರ್ ವೆರಿ ಗುಡ್ ಇನ್ KCET. ಐ ಹ್ಯಾವ್ ದಟ್ ಬಿಲೀಫ್, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಆನ್ ಯು ಪೀಪಲ್, ರೈಟ್? ಸೊ ನೆವರ್ ಲೀವ್ ದಟ್. ಯು ಡೂ ದೀಸ್ ಮೆನಿ ಥಿಂಗ್ಸ್ ಫಸ್ಟ್. ಕ್ಲಿಯರ್? ಓಕೆ. So that's all about the most important concepts for PUC first year syllabus for KCET 2024, right? Okay, next note. Iga, that is all about the today's video. And if you like the content of this channel, please don't forget to subscribe the channel and share the channel. I have started almost KCET PYQs ಒಂದು series na start ಮಾಡಿದ್ದೀನಿ, right? ಆ videos ಗಳು ಕೂಡ ನಿಮಗೆ ಕಂಟಿನ್ಯೂಸ್ ಆಗಿ ಬರ್ತಾವ್ರಿ. Solve all those PYQs. And thank you very much for responding as well as commenting on my videos and watching my videos. Thank you so much for that. Keep watching the channel and keep supporting the channel. Thank you so much. Please put a comment if you need anything else. Thank you so much for that. See you again.